ರಾಜೇಂದ್ರ ಸಿಂಗ್ ಬಾಬು ಸರ್ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ಅವ್ರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್ ಸರ್. ಎಲ್ಲವೂ ಚೆನ್ನಾಗಿತ್ತು ಸರ್. ಒಂದು ಲೆವೆಲಿಗೆ ಏನೋ ಖುಷಿಯಾಗಿದ್ದೀನಿ ನಾನು ಅನ್ನೋ ಹಂತದಲ್ಲೇ ಮಗಳಿಗೆ ಒಂದು ಆಕ್ಸಿಡೆಂಟ್ ಆಗುತ್ತೆ. ಆ ಟೈಮು ನೀವು ಪಾಸ್ ಮಾಡಿದ್ದು ಹೇಗೆ ಸರ್? ಆ ಸಂದರ್ಭ ಹೇಗಿತ್ತು? ಅದು ನೋವಿನ ಕ್ಷಣ. ಇವತ್ತಿಗೂ ಕೂಡ ನನಗೆ ಗೊತ್ತಿರೋ ಹಾಗೆ ಹೆಣ್ಮಕ್ಳು ಯಾವತ್ತಿಗೂ ಕೂಡ ತಂದೆಗೆ ಅಟ್ಯಾಚ್ ಆಗಿರ್ತಾರೆ. ಸೊ ನಿಮ್ಮ ಮಗಳಂದರೆ ಬಹಳ ಪ್ರೀತಿ. ಆ ದಿನ ಹೇಗಿತ್ತು ಸರ್? ಅದು ತುಂಬ ಒಂದು ಟ್ರ್ಯಾಜಿಡಿ. ಒಂದು ಫೈನ್ ಮಾರ್ನಿಂಗು ಹಿಂದಿನ ದಿವಸ ರಾತ್ರಿ ನಾನು, ನನ್ನ ತಂಗಿ ಜೈ ಜಗದೀಶು, ಅವ್ರ ಮಕ್ಕಳು ಎಲ್ಲ ಜೈ ಜಗದೀಶ್ ಎಲ್ಡರ್ ಡಾಟರ್ದು ಬರ್ತ್ಡೇ ಪಾರ್ಟಿ ಯಲಹಂಕದ ಹತ್ರ ಒಂದು ಕ್ಲಬ್ಬಲ್ಲಿ ಮಾಡಿದರು. ಸೊ ನಾವು ಊಟ ಗೀಟ ಮಾಡಿಕೊಂಡು 12:30 ಹೊರಟುಬಿಟ್ವಿ. ಸರಿ, ಅವ್ರು ಬಂದರೆ ಅವರು ನಮ್ಮ ಮುನ್ನಿ ಮಕ್ಕಳು ನನ್ನ ಮಗಳಿಗೆ ತುಂಬ ಕ್ಲೋಸ್. ಅಂಕಲ್ ಇಲ್ಲ, ನಾವು ಕರ್ಕೊಂಬರ್ತೀವಿ ಬೆಳಗ್ಗೆ ಅಂಥೇಳಿ ಇದು ಮಾಡಿದ್ರು. ಬೆಳಗ್ಗೆ ಅಷ್ಟೊತ್ತಿಗೆ ನಾವು ಫೋನ್ ಬಂದಾಗ ಈ ಥರ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದಾಗ ಫಸ್ಟು ನಮಗೆ ಗೊತ್ತಿರಲಿಲ್ಲ ಇಷ್ಟೊಂದು ಆಕ್ಸಿಡೆಂಟ್ ಆಗಿದೆ ಅಂತ. ನಾನು ಏನೋ ನಾರ್ಮಲ್ ಆಕ್ಸಿಡೆಂಟ್ ಆಗಿದೆ ಅನ್ಕೋಣ. ಅಲ್ಲಿ ಹೋದಾಗಲೇ ಡಾಕ್ಟ್ರ್ ಹೇಳಿದಾಗಲೇ ಗೊತ್ತಾಗಿದ್ದು ಈ ಥರ ಇಂಜುರಿ ಆಗಿದೆ, ಆಪ್ರೇಷನ್ ಮಾಡಬೇಕಂತ. ಅದು ಒಂದು ತುಂಬ ದೊಡ್ಡ ಎಫೆಕ್ಟ್ ಆಯಿತು ನಮಗೆ. ಏಕೆಂದರೆ ಏನೇ ಆಗಲಿ ಅವಳು ತುಂಬ ಆ್ಯಕ್ಟಿವ್. ಅವಳು ಬಿಗ್ ಬಾಸ್ಗೆ ಹೋಗಿದ್ಲು, ಸಿನಿಮಾ ಮಾಡಬೇಕು ಅಂತಿದ್ಲು, ಅಂಬರೀಷಂಗೆ ಹೋಗೆಲ್ಲ ಕತೆ ಹೇಳಿದ್ಲು. ಅಂಬರೀಷ ಏನೇ ನಿನ್ನ ಮಗಳಿಗೂ ಡೈರೆಕ್ಟ್ ಮಾಡುತ್ತೀರಾಳೆ ಅಂತೀನಿ ನನಗೆ ಅಂತ. ಹಾಗೆ ಇತ್ತು. ಅದು ಸಡನ್ನಾಗಿ ಒಂದು ಶಾಕ್ ಆಯಿತು. ಮತ್ತೆ ಮಗು ಆದರು ಸರ್ ಮನೆಗೆ, ಮತ್ತೆ ಮಗು ಥರನೇ ಇದ್ರು ಮನೆಯಲ್ಲಿ. ಆಗ ನೀವು ಇದ್ಲು ನಮಗೆ. ಈಗ ಶೀ ಈಸ್ ಆಲ್ ರೈಟ್ ಈಗ. ಬಟ್ ಅಲ್ಲಿ ಅದನ್ನು ನೋಡಬೇಕಲ್ಲ ಆ್ಯಸ್ ಎ ಫಾದರ್, ಅದೊಂಥರ ಪೇಯ್ನ್ಫುಲ್ಲೇ ನೋಡೋದಕ್ಕೆ. ಓಡಾಡ್ಕೊಂಡಿದ್ದವಳು ಸಡನ್ನಾಗಿ ಬೆಡ್ ರಿಡನ್ ಆಗಿ ಈಗ ಅವಳು ಸ್ವಲ್ಪ ಓಡಾಡ್ತಾ ಇದ್ದಾಳೆ. ಮೊದಲಾದ್ರೆ ಹೊರಗಡೆನೂ ಬರೋಕ್ಕೆ ಕಷ್ಟ ಆಗ್ತಿದೆ. ಇವಾಗೆಲ್ಲ ಗಿಜೆಕ್ಷನ್ಗೆಲ್ಲ ಬರ್ತಾಳೆ. ನಮ್ಮ ಜೊತೆಲೆಲ್ಲ ಎಲ್ಲರೂ ಹೋದ್ರೆ ನಾವು ಕರ್ಕೊಂಡು ಹೋಗ್ತೀವಿ. ಈಗ ಇಂಪ್ರೂವ್ ಆಗ್ತಾ ಇದ್ದಾಳೆ. ಸರ್, ರೇಖಾ ಅಂತ ಬಂದರೆ ಅವರು ಒಂಥರ ಎವರ್ ಗ್ರೀನ್ ಅಂತಲೇ ಹೇಳ್ಬೋದು. ಅವ್ರ ಜೊತೆ ಕೂಡ ನಿಮ್ಗೊಂದು ಒಳ್ಳೆ ಒಡನಾಟ ಇತ್ತು ಸರ್. ಅವ್ರ ಬಗ್ಗೆ ಮಾತಾಡೋದಾದರೆ ಸರ್? ನನಗೆ ರೇಖಾಗೆ ತುಂಬ ಫ್ರೆಂಡ್ಶಿಪ್ ಇತ್ತು. ನಾನು ಅವ್ರ ಗ್ರೇಟ್ ಫ್ಯಾನ್. ನನ್ನ ಪಿಕ್ಚರ್ಲಿ ದಿಲೀಪ್ ಕುಮಾರ್ ಜೊತೆನಲ್ಲಿ ಅವ್ರು ಆ್ಯಕ್ಟೇ ಮಾಡಿರಲಿಲ್ಲ. ಅವ್ರಿಗೂ ಭಾಳ ಆಸೆ ಇತ್ತು ದಿಲೀಪ್ ಕುಮಾರ್ ಜೊತೆ. ಯಾಕೆಂದರೆ ಪ್ರತಿಯೊಬ್ಬ ಬಾಂಬೆನಲ್ಲಿ ಆ್ಯಕ್ಟ್ರುಗಳಿಗೆ ದಿಲೀಪ್ ಕುಮಾರ್ ಜೊತೆಯಲ್ಲಿ ಒಂದು ಮಾಡಿದ್ರೆ ಅವ್ರ ಥರ ಒಂದು ಲೈಫ್ ಫುಲ್ ಆದಂಗೆ. ನಾನು ಹೋಗಿ ಕತೆ ಹೇಳಿದಾಗ ನನ್ನ ಕೈ ಹಿಡ್ಕೊಂಡು ಅಷ್ಟು ಇದು ಮಾಡಿಬಿಟ್ರು. ಎಂಥ ಒಳ್ಳೆ ಕ್ಯಾರೆಕ್ಟ್ರು, ನಾನು ಮಾಡ್ತೀನಿ ಅಂತೇಳಿ ನನಗೆ ಒಂದು ದಿವಸ ತೊಂದರೆ ಕೊಡಲಿಲ್ಲ. ದಿಲೀಪ್ ಕುಮಾರ್ 10 ಗಂಟೆಗೆ ಬರ್ತಾರೆ ಅಂದರೆ ಇವರು 9:30ಗೆ ರೆಡಿ ಇರ್ತಿದ್ರು. ಅಷ್ಟರ ಮಟ್ಟಕ್ಕೆ ನಮಗೆ ರೇಖಾ ಅವ್ರಿಗೆ ಕ್ಲೋಸ್ ಆಯಿತು. ಆಮೇಲೆ ಶೂಟಿಂಗಲ್ಲೆಲ್ಲ ಸಿಕ್ಕಾಪಟ್ಟೆ ಕೋಆಪ್ರೇಟ್ ಮಾಡಿ, ಆಮೇಲೆ ಒಂದೊಂದು ಸರಿ ನನಗೆ ಅವ್ರಿಗೆ ಗೊತ್ತಿತ್ತು ನಾನು ನಮ್ಮ ಸೌತ್ ಇಂಡಿಯನ್ ಫುಡ್ಡು ಮಿಸ್ ಆಗುತ್ತೆ ಅಂಥೇಳಿ ಅವ್ರ ಮನೆಯಿಂದ ಊಟ ಅಡುಗೆ ಮಾಡಿ ಕಳಿಸೋರು ನನಗೆ. ಅಷ್ಟು ಕ್ಲೋಸ್ ಆಗಿದ್ದರು. ಆ್ಯಂಡ್ ಗ್ರೇಟ್ ಆ್ಯಕ್ಟ್ರೆಸ್. ನಾನು ಆ್ಯಕ್ಚುಲಿ ಹೂವನ್ನು ಹಿಂದಿ ಮಾಡಬೇಕು ಅಂತ ಭಾಳ ಆಸೆಪಟ್ಟವ್ರಿಗೆ ಪಿಕ್ಚರೆಲ್ಲ ತೋರ್ಸೋಕ್ಕೆ ಮಾಡಿದ್ದೆ. ಬಟ್ ಏನೋ ಒಂದೊಂದು ಸರಿ ಆಗಲ್ಲ, ಕೆಲವು ನಾವು ಅನ್ಕೋತೀವಿ, ಬಟ್ ಅದು ಇಟ್ ಡಸಂಟ್ ಹ್ಯಾಪನ್. ಹಾಗೆ ಹೊಟ್ಟೋಗ್ಬಿಡುತ್ತೆ, ಅದು ಹಾಗೆ ಗಾಳಿಲಿ ಹೊಟ್ಟೋಯ್ತು. ಬಂಧನ ಜರ್ನಿ ಅದನ್ನು ನೆನ್ಪು ಮಾಡ್ಕೊಳ್ಳಿ ಸರ್. ಎಲ್ಲೂ ಹೇಳೋದಂಥ ಇಷ್ಟೆಲ್ಲ ವಿಚಾರಗಳಿದ್ದಾವೆ, ನಾನು ಹೇಳ್ತೀನಿ ಅದನ್ನು ಅಂತಂದಾಗ ಏನೆಲ್ಲ ನೆನಪಾಗುತ್ತೆ ಸರ್? ಎಂಥ ಮೂವಿ ಸರ್ ಅದಂತೂ, ಯಾವತ್ತಿಗೂ ಬೋರ್ ಆಗಲ್ಲ ಸರ್ ಅದನ್ನು ಎಷ್ಟೆಲ್ಲ. ಇದೇನಾಗುತ್ತೆ ಅಂದರೆ ಯಾವುದೇ ಚಿತ್ರನ ನಾವು ಇದು ಒಂದು ಕ್ಲಾಸಿಕ್ ಆಗುತ್ತೆ ಇದಾಗುತ್ತೆ ಅಂತ ಮಾಡಲ್ಲ. ನಮ್ಮ ಸಿನ್ಸಿಯರ್ ಎಫರ್ಟ್ನ ಏನು ಮಾಡಬೇಕು, ಆ ಚಿತ್ರಕ್ಕೆ ಕತೆ ಹೆಂಗಿರಬೇಕು, ಆ್ಯಕ್ಟ್ರುಗಳು ಹೆಂಗಿರಬೇಕು, ಕಾಸ್ಟ್ಯೂಮ್ಸ್ ಹೆಂಗಿರಬೇಕು, ಯಾವ ಥರ ತೆಗಿಬೇಕು, ಯಾವ ಥರ ಪ್ರೆಸೆಂಟ್ ಮಾಡಬೇಕು, ಅದ್ರ ಮ್ಯೂಸಿಕ್ ಹೆಂಗಿರಬೇಕು ಅಂತ ಮಾಡ್ತೀವಿ. ಬಟ್ ಈ ಲೆವೆಲಿಗೆ ಪಿಕ್ಚರ್ ಹಿಟ್ಟಾಗುತ್ತೆ ಅಂತ ಗೊತ್ತಾಗಲ್ಲ. ಅದು ಪಿಕ್ಚರಲ್ಲಿ ಥಿಯೇಟ್ರಿಗೆ ಹೋದ್ಮೇಲೆ ಜನ ಒಪ್ಕೊಂಡ್ಮೇಲೆ ಆಮೇಲೆ ಅದಕ್ಕೆ ಗೊತ್ತಾಗೋದು. ಹಾಗೆ ಬಂಧನ ನೋಡಿದವರೆಲ್ಲ ಸುಮಾರು ಅಂತಲೇ ಹೇಳಿದ್ರು ಪಿಕ್ಚರ್. ಈವನ್ ಅಂಬರೀಷು ನನಗೆ ತೋರಿಸಿದಾಗ ಸುಮಾರಾಗಿದ್ದ ಕಣ, ಆ ವಿಷ್ಣು ಹೋಗಿದ್ದೇನೆ, ಟ್ರಾಜಿಡಿ ಮಾಡಿಬಿಟ್ಟಿದ್ಯಾ ನೀನು ಅಂತ.
ಸರಿ ಬಿಡಪ್ಪ ಒಂದು ಪ್ರಯತ್ನ ಮಾಡಿದ್ದೀನಿ ನಿನ್ನ ಹಾಕ್ಕೊಂಡು ನಾನು ಅಂತ ಮಾಡಲಿಲ್ವಾ. ಹಾಗೆ ವಿಷ್ಣುಗೂ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಯೋಚನೆ ಮಾಡಿದ್ದೀನಿ. ಯಾಕೆಂದರೆ ಅವತ್ತವರೆಗೂ ಯಾರೂ ವಿಷ್ಣುನ ಆ ಥರ ಯೋಚನೆ ಮಾಡಿರಲಿಲ್ಲ. ಅವನಿಗೆ ಸಾಹಸ ಸಿಂಹ ಅಂತ ಇಟ್ಬಿಟ್ಟಿದ್ರಲ್ಲ, ಬರೀ ಫೈಟಿಂಗು ಹೊಡೆಯೋದೇ ಇರ್ತು. ನನಗೂ 5-6 ದಿವಸ ಫಸ್ಟು ಶೂಟಿಂಗ್ ಮಾಡ್ಬೇಕಾದ್ರೆ ವಿಷ್ಣುವರ್ಧನ್ ಹ್ಯಾಂಡಲ್ ಮಾಡೋದೇ ಕಷ್ಟ ಆಯಿತು. ಯಾಕಂದರೆ ಮಾತಾಡೋ ಲುಕ್ಸ್ ಎಲ್ಲ ಆ್ಯಂಗರ್ನಲ್ಲೇ ಇರ್ತಿತ್ತು. ನಾನಿಲ್ಲಮ್ಮ ಸ್ವಲ್ಪ ನೀನು ಡಾಕ್ಟ್ರು, ಇದು ಆ್ಯಕ್ಷನ್ ಅಲ್ಲ, ಇದು ತುಂಬ ಸಬ್ಡ್ಯೂ ಮಾಡು ಅಂತೇಳಿ ಒಂದೊಂದು ಸೀನ್ನ 6-6 ದಿವಸ ತೆಗೆದಿದ್ದೀನಿ ಕೆಲವು ಸರಿ. ಒಂದು ದಿವಸ ತೆಗೆದ್ಬಿಟ್ಟು ನನಗೆ ಮತ್ತೆ ಆಗಲಿಲ್ಲ, ಮತ್ತೆ ಬೆಳಗ್ಗೆ ಒಂದು ವಿಷ್ಣು ಯಾಕೋ ನೆನ್ನೆ ತೆಗೆದಿದ್ದು ಸರಿಯಿಲ್ಲ, ಮತ್ತೆ ಶೂಟ್ ಮಾಡು. ಇದೇನೋ ಹುಚ್ಚಿನ ಥರ ಆಡ್ತೀಯ ನೀನೊಂದು. ಇಲ್ಲ, ನಂದೇ ತಾನೇ ಪಿಕ್ಚರ್, ಇನ್ಯಾರಿಗೂ ಉತ್ತರ ಕೊಡಬೇಕಾಗಿಲ್ವಲ್ಲ, ನಂದೇ ಸ್ವಂತ ಪಿಕ್ಚರು. ಮತ್ತೆ ತೆಗೆದ್ರೆ ಮತ್ತೆ ಕರೆಕ್ಷನ್ನು, ಈ ಥರ ಮಾಡಿ ತೆಗೆದಿದ್ದು. ಬಟ್ ಈ ಲೆವೆಲ್ಲಿಗೆ ಪಿಕ್ಚರು ಹಿಟ್ಟಾಗಿ 25 ವಾರ 25 ಸ್ಟೇಷನ್ನಲ್ಲಿ ಆವತ್ತಿನ ದಿವಸಕ್ಕೆ ಅಷ್ಟು ದೊಡ್ಡ ಸಕ್ಸಸ್ ಆಗೋದು ಅಂದರೆ. ಎಷ್ಟು ಬಜೆಟ್ ಸಿನಿಮಾ ಸರ್? ಬಜೆಟ್ ನಂದೆಲ್ಲ ಕಾಸ್ಟ್ಲಿ. ಏನು ಮಾಡಿದ್ರು 25 ಲಕ್ಷ ಮಾಡ್ತಿದ್ದೆ. 25 ಲಕ್ಷ ಆಗಿದೆ. ಅದು ವಿಷ್ಣು ಪಿಕ್ಚರ್ ಯಾರು 12 ಲಕ್ಷ ರೂಪಾಯಿ ಮೇಲೆ ಮಾಡ್ತಾನೆ ಇರಲಿಲ್ಲ. ಬಟ್ ನನಗೆ ನನ್ನ ಕಾಸ್ಟ್ಯೂಮ್ಸೇ ಆ ಪಿಕ್ಚರ್ಗೆ, ವಿಷ್ಣುವರ್ಧನ್ಗೆ ಮತ್ತು ಸುಹಾಸಿನಿಗೆ ತುಂಬ ಕಾಸ್ಟ್ಲಿ. ಪ್ರತಿಯೊಂದು ಸೀರೆ ಎಲ್ಲ ಡಿಸೈನ್ ಮಾಡಿಸಿ ಕಾಂಚಿನಲ್ಲಿ ನೇಯಿಸಿ ತಗೊಂಬಂದಿದ್ದು ನಾವು. ಹಿಂಗೆ ಬೇಕು ಅಂತ. ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ, ಅವ್ರು ಕೊಡಗ್ನವರು. ಅವ್ರ ಅತ್ತೆ ಯಾವಾಗಲೂ ಹೇಳೋರಂತೆ, ಅವ್ರ ಸೊಸೆಗೆ ನಮ್ಮ ಬಾಬು ಅವ್ರ ಪಿಕ್ಚರಲ್ಲಿ ಒಂದು ಮದುವೆನಲ್ಲಿ ಸೀರೆ ಉಟ್ಕೊಂಡಿದ್ದಾಳೆ ಸುಹಾಸಿನಿ, ಅದೇ ಸೀರೆ ತಂದು ಕೊಡಬೇಕು, ಎಲ್ಲಿ ಸಿಗುತ್ತೆ ಕೇಳು ಅಂತ. ನಾನು ಹೇಳಿದೆ ಅದೆಲ್ಲ ಸಿಗಲ್ಲ, ನಾವು ಮಾಡಿಸಿದ್ದು ಅಂತ. ಅವಾಗ ಬಂಧನ ಸೀರೆಗಳಂತ ಬೇರೆ ಸ್ಟಾರ್ಟ್ ಆಗೋಯ್ತು. ಮೈಸೂರು ಸಿಲ್ಕ್ನವರೇ ಮಾಡಿಬಿಟ್ರು ಒಂದು ಬಂಧನ ಸೀರೆ ಅಂತ, ಡ್ಯಾನ್ಸಿಂದು. ಆಮೇಲೆ ವಿಷ್ಣುವರ್ಧನ್ಗೆ ಕಂಪ್ಲೀಟ್ ಕಾಸ್ಟ್ಯೂಮ್ ಬಾಂಬೆಯಿಂದ ತರಿಸ್ದೆ ನಾನು ಅವನಿಗೆ ಬೈತಿದ್ದೆ, ಅವ್ನು ಯಾವುದೋ ನೀನು ಈ ಕೆಂಪು ಹಳದಿ ಎಲ್ಲ ಹಾಕ್ಬೇಡ, ಡಾಕ್ಟ್ರು ಅಂದರೆ ಭಾಳ ಡಿಫ್ರೆಂಟ್ ಆಗಿರಬೇಕು. ಸರಿ ನೀನೇನು ಪಾಪ ವಿಷ್ಣು ಮಾತ್ರ ನಾನು ಏನು ಹೇಳಿದ್ರು ಇಲ್ಲ ಅಂತಿರಲ್ಲ. ಯಾಕೆಂದ್ರೆ ಅವ್ನಿಗೆ ಗೊತ್ತಿತ್ತು ನಾನು ಏನು ಯೋಚನೆ ಮಾಡಿದ್ರು ಒಂದು ಲೆವೆಲಾಗಿ ಯೋಚನೆ ಮಾಡ್ತೀನಿ ಅಂತ. ಸೊ ಯಾವಾಗ ವಿಷ್ಣುವರ್ಧನ್ ಲುಕ್ಕೇ ಚೇಂಜ್ ಆಗೋಯ್ತು ಅದಾದಮೇಲಿಂದ. ದೇವ್ರ ದಯದಿಂದ 25 ವಾರ ನ್ಯಾಷನಲ್ ಅವಾರ್ಡು, ಅವನಿಗೆ ಸ್ಟೇಟ್ ಅವಾರ್ಡು ಎಲ್ಲ ಬಂತು. ಅದು ಒಂದು ಹ್ಯಾಪಿ ಎಂಡಿಂಗ್. ಯಾಕೆಂದರೆ ಒಂದು ಪಿಕ್ಚರ್ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ಮೇಲೆ ಯಾರೂ ತಗೊಂಡಿರಲಿಲ್ಲ ಪಿಕ್ಚರ್ನ, ಯಾರೂ ತಗೊಳ್ಳೇ ಇಲ್ಲ. ಸುಮಾರು ಪಿಕ್ಚರ್ ಅಂತ ಯಾಕೆ ಸರ್ ಯಾರು ತಗೊಳ್ಳಿಲ್ಲ, ಇದು ಓಡಲ್ಲ ಅಂತ. ವಿಷ್ಣುವರ್ಧನ್ನು ಟ್ರ್ಯಾಜಿಡಿ ಓಡಲ್ಲ ಅಂತ ನನ್ನ ಕೈಲೇ ಉಳ್ಕೋತು ಪಿಕ್ಚರು. ನಡೀತು. ಹೆಂಗೆ ನಿಮ್ಗಲ್ಲಿ ಲಾಭ ಆಯಿತು? ಲಾಭ ನನಗಾಯ್ತು ಅದರಲ್ಲಿ. ಮೇರಾ ಫೈಸಲ್ಲ ಅದು ಕೂಡ ಸಂಜಯ್ ದತ್ ಫಸ್ಟು. ಅದೇನೆ, ನಾನು ಸಂಜು ಭಾಳ ಕ್ಲೋಸ್ ಫ್ರೆಂಡ್ಸು. ಆ್ಯಕ್ಚುಲಿ ಸಂಜಯ್ ದತ್ ನನ್ನ ರೂಮಲ್ಲೇ ಮಲಗ್ತಿದ್ದೆ. ಇವತ್ತು ಹೇಗಿದ್ದಾರೆ ಸರ್? ಇವತ್ತು ಆಗಿದ್ದಾರೆ. ಮೊನ್ನೆ ಶೂಟಿಂಗಲ್ಲಿ ಹೋಗಿ ಮೀಟ್ ಮಾಡಿ ಬಂದೆ. ಸರ್ ಏನಾದರೂ ಡೂ ಇಟ್, ಐ ವಿಲ್ ಕಮ್ ಆ್ಯಂಡ್ ಆ್ಯಕ್ಟ್ ಅಂತ ಹೇಳಿದ್ರು. ನೋಡ್ತೀನಪ್ಪ, ಅದರ ಕತೆ ಬಂದರೆ ಹೇಳ್ತೀನಿ ಅಂತ. ನಾನು ಮೊನ್ನೆ ಪ್ರೇಮ್ ಅವರ ಚಿತ್ರಕ್ಕೆ KD ಸಿನಿಮಾಗೆ ಹೋಗಿ ಮಾತಾಡಿಸ್ಕೊಂಡು, ನಾನು ಆದಿತ್ಯನಿಗೆ ತುಂಬ ಫ್ಯಾನು. ಯಾರು ಸಂಜಯ್ ದತ್ ಅಂದರೆ ಅವನಿಗೆ ಪ್ರಾಣ ಇಷ್ಟ. ಸರಿ ಕರ್ಕೊಂಡೋಗಿ ಒಂದು ಫೋಟೋ ತೆಗೆಸಿ ಅಲ್ಲೇ ಕಾಫಿ ಊಟ ಮಾಡಿ ಬಂದ್ವಿ. ಇವತ್ತು ನನಗೆಲ್ಲ ಚೆನ್ನಾಗಿದ್ದಾರೆ. ಈಗ ನನಗೆ ಹೇಮಾ ಮಾಲಿನಿನೂ ಫೋನ್ ಮಾಡ್ತಿರ್ತಾರೆ, ನಾನು ಮಾಡ್ತಾಯಿರ್ತೀನಿ. ರೇಖಾ ಅವ್ರಿಗೂ ಆವಾಗವಾಗ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಈ ಸರಿ ಕರೆಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಅವ್ರು ಊರ್ಲಿರಲಿಲ್ಲ, ಇಲ್ಲದೆ ಕರೆಸಿರುವೆ ಅವಾಗ. ಈ ಥರ ಕನೆಕ್ಷನ್ ಇದ್ದಾರೆ ಎಲ್ಲರೂ. ಸೂಪರ್. ಯಾರೂ ಮರ್ತಿಲ್ಲ. ಇಲ್ಲ. ಶರಾರ ಮೂವಿ ನೆನ್ಪು ಮಾಡ್ಕೊಳ್ಳಿ ಸರ್. ಶರಾರ ನಾನು ಮೇರಿ ಆವಾಸ್ನು ಹಿಂದಿ ನಾನೇ ಡೈರೆಕ್ಟ್ ಮಾಡಿದೆ. ಅದರಲ್ಲಿ ಪಾಪ ನಮ್ಮ KCN ಚಂದ್ರು ರೈಟ್ಸ್ ಕೊಡುವಾಗಲೇ, ಬಾಬು ಡೈರೆಕ್ಟ್ ಮಾಡಿದ್ರೆ ಮಾತ್ರ ನಾವು ರೈಟ್ಸ್ ಕೊಡ್ತೀವಿ, ಬೇರೆ ಡೈರೆಕ್ಟ್ರಿಗೆ ಕೊಡಲ್ಲ ಅಂತ. ಕೊನೆಗೆ ಜಿತೇಂದ್ರ, ಆಮೇಲಿಂದ ಪದ್ಮಾಲಿ ಆದವರು, ಯಾರು ಈ ಮಹೇಶ್ ಬಾಬು ಅವ್ರ ತಂದೆ ಕೃಷ್ಣ, ನಾನು ಅವರು 3 ಪಿಕ್ಚರ್ ಮಾಡಿದ್ದೀನಿ. ಈ ಮಹೇಶ್ ಬಾಬುನ ಚಿಕ್ಕವನಿದ್ದಾಗಲೇ ನಾನು ಕೇಳಿದ್ದೆ ಅವ್ರಿಗೆ, ಒಂದು ಚಿಲ್ಡ್ರನ್ಸ್ ಫಿಲಮ್ ಮಾಡ್ತೀನಿ ಕೊಡಿ, ಸಿಂಹದ ಮರಿ ಸೈನ್ಯ ಆ ಥರದ್ದು ಅಂತ. ಮಾಡೋಣ ಅಂತಿದ್ರು, ಅದೇನೋ ಆಗಲಿಲ್ಲ. ಸೊ ಅವರು ಎಲ್ಲನೂ ಬಾಬುನೇ ಮಾಡಲಿ ಅಂಥೇಳಿ ಮಾಡಿದಾಗ, ನಾನು ಆ ಪ್ರೆಗ್ನೆಂಟ್ ಲೇಡಿನ ಒದೆಯೋ ಸೀನ್ ಇತ್ತಲ್ಲ, ಅದನ್ನು ತೆಗಿಬೇಕಾಗಿತ್ತು. ಅಲ್ಲಿವರೆಗೂ ಹೇಮಾ ಮಾಲಿನಿ ಯಾರಿಗೂ ಹೇಳಿರಲಿಲ್ಲ ಆಕೆ ರಿಯಲಿ ಪ್ರೆಗ್ನೆಂಟ್ ಅಂತ. ಹೌದಾ? ನನಗೆ ಶೂಟಿಂಗಲ್ಲಿ
ಕರೆದ್ಬಿಟ್ಟು ಕಮ್ ಐ ವಾಂಟ್ ಟು ಟಾಕ್ ಟು ಯು ಅಂತ ಕ್ಲೋಸ್. ಯಾಕಂದ್ರೆ ನಾನು ಪ್ರತಿಯೊಬ್ಬ ಆರ್ಟಿಸ್ಟು ನಾನು ಯಾವಾಗ ಸೆಟ್ಟಿಗೆ ಬಂದರೂ ಅವ್ರು ಒಳ್ಳೊಳ್ಳೆ ಗುಡ್ ಬುಕ್ಸ್ ಎಲ್ಲ ಇರ್ತಾರೆ ನನ್ನ ಹತ್ರ. ಯಾಕೆಂದರೆ ನನಗೆ ಗೊತ್ತು, ಯಾಕಂದರೆ ಅವ್ರ ವೀಕ್ನೆಸ್ ಏನು, ಅವ್ರ ಪ್ಲಸ್ ಏನು, ಅವ್ರ ಮೈನಸ್ ಏನು. ಆಮೇಲೆ ಕಾನ್ಫ್ರಂಟೇಷನ್ ಹೋಗಬಾರ್ದು ಯಾವಾಗಲೂ. ನಾವು ಆರ್ಟಿಸ್ಟ್ನ ಹ್ಯಾಂಡಲ್ ಮಾಡೋದೇ ಅದೊಂದು ದೊಡ್ಡ ಆರ್ಟ್. ಯಾವ ಥರ ಹ್ಯಾಂಡಲ್ ಮಾಡ್ತೀವಿ ಎಂತೆಂಥ ಆರ್ಟಿಸ್ಟ್ ಇರಲಿ. ನಾನು ದಿಲೀಪ್ ಕುಮಾರ್ ಅಂತವ್ರನ್ನ ಆ್ಯಕ್ಟ್ ಮಾಡಿಸಿದ್ದೀನಿ. ಹಿಂದಿ ರಾಜ್ಕುಮಾರ್ ಅವ್ರ ಬಗ್ಗೆ ಎಷ್ಟೊಂದು ಜೋಕ್ಗಳೆಲ್ಲ ಇದೆ. ಅಂಥದ್ದವ್ರನ್ನೆಲ್ಲ ಶತ್ರುಘ್ನ ಸಿನ್ಹಾ. ಹೀಗಿದ್ದಾಗ ನನಗೆ ಹೇಳಿದ್ರು ಐ ಆಮ್ ಕ್ಯಾರಿಂಗ್ ಅಂದರು. ನನಗೆ ಹಿಂಗಪ್ಪ ಆ ಸೀನ್ ಹಂಗೆ ತೆಗಿಲೇಬೇಕು, ಏಕೆಂದರೆ ಕನ್ನಡ ತೆಗೆದಿರೋದಕ್ಕಿಂತ ಜಾಸ್ತಿ ಇರಬೇಕು ಹಿಂದಿಗೆ ಅಂತ. ಕೊನೆ ನಾನು ಹೇಳಿದೆ, ಹೆಂಗೆ ಮೇಡಮ್ ನೋಡಿ ಇಷ್ಟು ಸೀನ್ ಇದೆ ಅಂತ ತೋರಿಸ್ದೆ, ಇಷ್ಟು ಶಾರ್ಟ್ಸ್ ತೆಗಿಲೇಬೇಕಲ್ಲ ಅಂತ. ನೋ ಯು ಸಮ್ಮವ್ ಮ್ಯಾನೇಜ್. ಕೆಲವು ಕ್ಲೋಸಪ್ಸು ಅವು ಇವು ನಾನು ಕೊಡ್ತೀನಿ ಅಂತ. ಕೊನೆಗೆ ನಾನು ಯಾರಿಗೂ ಹೇಳಲಿಲ್ಲ. ಅವರ ಶೂಟಿಂಗ್ ಸಾಯಂಕಾಲನೇ ಮೇಡಮ್ಗೆ ನಾವು ಹುಷಾರಿಲ್ಲ ಅಂತ ಪ್ಯಾಕಪ್ ಮಾಡಿಬಿಟ್ಟು ಆಮೇಲಿಂದ ಅವರು ಶೇಷಗಿರಿರಾವ್ ಅಂತಿದ್ದರು, ಅವರು ಕೃಷ್ಣ ಅವ್ರು ಹೇಳಿದೆ, ಸರ್ ಈ ಥರ ಇದೆ, ಈಗ ನಮಗೊಂದು ಡೂಪ್ಲಿಕೇಟ್ ಬೇಕು, ಸೇಮ್ ಹೇಮಮಾಲಿನಿ ಥರನೇ ಬ್ಯಾಕಿಂದ ಎಲ್ಲ ಇರೋದು, ಇನ್ನೊಂದು ಡ್ರೆಸ್ ಹೊಲಿಸಿ ಅಂಥೇಳಿ ಆಕೆನ ತೊಗೊಂಬಂದು ಆ ಒದೆಯೋ ಶಾಟು ಎಲ್ಲ ಕ್ಯಾಮಫ್ಲೇಜ್ ಮಾಡಿ ಕ್ಯಾಮ್ರಾದಲ್ಲಿ ಈ ಕಡೆ ಆ ಕಡೆ ತೆಗೆದು ಹೇಮಮಾಲಿನಿ ಕ್ಲೋಸಪ್ಸ್ ಹಾಕಿ ಗೊತ್ತಾಗ್ದಂಗೆ ಶೂಟ್ ಮಾಡಿದ್ವಿ. ಆಕೆಗೆ ಭಾಳ ಇಷ್ಟ ಆಗೋಯ್ತು ಶೂಟ್ ಮಾಡಿದ್ದು, ಯಾರಿಗೂ ಗೊತ್ತಾಗ್ದಂಗೆ ಶೂಟ್ ಮಾಡಿದೆ ಅಂತ. ಕೊನೆಗೆ ಒಂದು ದಿವಸ ನನ್ನ ಕೈನಲ್ಲಿ ನಾನು ಯಾವುದಾದ್ರು ಪುಸ್ತಕ ಓದ್ತಾ ಇರ್ತೀನಿ. ಸೆಕೆಂಡ್ ಲೇಡಿ ಅಂತ ಒಂದು ಇರ್ವಿಂಗ್ ವ್ಯಾಲೆಸ್ ಪುಸ್ತಕ ಓದ್ತಾ ಇದ್ದೆ. ಅವರು ಅದೇ ಓದ್ತಾಯಿದ್ರು. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅಲ್ವ ಅಂದರೆ ಹೌದು ತುಂಬ ಚೆನ್ನಾಗಿದೆ. ವೈ ಕಾಂಟ್ ಯು ಮೇಕ್ ಎ ಫಿಲಮ್ ಟು ಮೀ ಅಂದರು. ಓಕೆ ಮೇಡಮ್ ಅದಕ್ಕೆ ಅಂತೇಳಿ ನನ್ನ 2ನೇ ಫಿಲಮು ಹಿಂದಿ ನನಗೆ ಹೇಮಮಾಲಿನಿನೇ ಕೊಟ್ಟರು. ಶರಾರದಲ್ಲಿ ಹೇಮಮಾಲಿನಿ ಡ್ಯುಯಲ್ ರೋಲು, ರಾಜ್ಕುಮಾರ್, ಶತ್ರುಘ್ನ ಸಿನ್ಹಾ ಎಲ್ಲ ದೊಡ್ಡ ಇದು. ಎಂಟೈರ್ ಫಿಲಮ್ ವಾಸ್ ಶಾಟ್ ಇನ್ ಬ್ಯಾಂಗ್ಳೂರ್, ಮೈಸೂರು, ಬಾಂಬೆ ಮತ್ತು ಕಾಶ್ಮೀರಲ್ಲಿ. ಆ್ಯಂಡ್ ಇಟ್ ವಾಸ್ ಎ ವೆರಿ ಗುಡ್ ಫಿಲಮ್. ಸೂಪರ್. ಬ್ರಹ್ಮ ವಿಷ್ಣು ಮಹೇಶ್ವರ. ಬ್ರಹ್ಮ ವಿಷ್ಣು ಮಹೇಶ್ವರ ಇವರು 3 ಜನ, ಅಂಬರೀಷ್, ಅನಂತ್ನಾಗ್ ಮತ್ತು ರವಿಚಂದ್ರನ್. ಅದು ನಾನು ಪ್ರೊಡ್ಯೂಸ್ ಮಾಡಿದೆ. ಅವ್ರ ಡೈರೆಕ್ಟ್ರು ಒಂದು ಕಂಡೀಷನ್ ಹೇಳಿದ್ರು, ಅವ್ರ ಹೆಸರು ಮರ್ತುಬಿಟ್ಟೆ. ಸರ್ ನೀವು ಸೆಟ್ಟಲ್ಲಿದ್ದರೆ ಮಾತ್ರ ನಾನು ಈ ಪಿಕ್ಚರ್ ಮಾಡ್ತೀನಿ, ಇವ್ರನ್ನೆಲ್ಲ ನಾನು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ. ಆಯ್ತಪ್ಪ ಅಂಥೇಳಿ ದಿನ ಬೆಳಗ್ಗೆ ಕಾರ್ ತೊಗೊಂಡು ನಾನು ಹೋಗುವೆ ಸ್ಪಾಟ್ಗೆ. ಇವರು 3 ಜನನ ಕರೆಸಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಆಮೇಲೆ ನಾನು ಮನೆಗೆ ಹೋಗಿ ಸ್ನಾನ ಏನೋ ಮಾಡ್ಕೊಂಡು ಮಧ್ಯಾಹ್ನ ಊಟಕ್ಕೆ ಬರುವೆ. ಯಾಕಂದರೆ ರವಿಚಂದ್ರನ್ ಎಲ್ಲ ದೇ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್. ರವಿ ತುಂಬ ಕ್ಲೋಸ್ ಫ್ರೆಂಡ್, ನನ್ನ ಚಿಕ್ಕನ್ನಿಂದ ರವಿ ಗೊತ್ತು. ಇನ್ನು ಅಂಬರೀಷ ಎಲ್ಲೋ ಹಿಂಗೆ ಇಲ್ಲಾಂದ್ರೆ 1 ನಿಮಿಷ ಹೋಗಿ ಬಂದುಬಿಡ್ತೀನಿ ಇನ್ನೊಂದು ಶೂಟಿಂಗ್ಗೆ ಅನ್ನೋ ಥರದಲ್ಲಿ. ಸೊ ಮಾಡಿದ್ವಿ. ಇಟ್ ವಾಸ್ ಆಲ್ಸೋ ಎ ಬಿಗ್ ಹಿಟ್. ಎಸ್ ಸರ್. ಇಬ್ಬರೂ ಸ್ನೇಹಿತರು. ಒಂದು ಕಡೆ ವಿಷ್ಣುವರ್ಧನ್ ಸರು ಸ್ನೇಹಿತರು, ಒಟ್ಟಿಗಿದ್ದವರು. ಈ ಕಡೆ ಅಂಬರೀಷ್ ಸರ್ ಕೂಡ ಸ್ನೇಹಿತರು. ನಿಮ್ಮ ಕಣ್ಣ ಮುಂದೆ ಅವರಿಬ್ಬರೂ ಕೂಡ ಕಾಣೆ ಆಗ್ತಾರೆ ಇನ್ನಿಲ್ಲ ಅಂತ ಅಂದಾಗ ನೀವು ನಿಮಗಾದ ನೋವು, ಆ ಸಂದರ್ಭದಲ್ಲಿ ನೀವು ಇದ್ದಿದ್ದು ಹೇಗೆ? ಎರಡೂ ವಿಷ್ಣುವರ್ಧನ್ದಂತೂ ಹೇಳಿದ್ನಲ್ಲ, ಮೀಟ್ ಮಾಡೋ ಹೊರಟಿದ್ದೀನಿ ಬೆಳಗ್ಗೆ. ಹಾಗಾಯಿತು ಅಲ್ಲ, ಅದು ನನಗೆ ಇವತ್ತಿಗೂ ನಂಬಕ್ಕಾಗಲ್ಲ. ಈಗ ನನಗೇನು ಅನಿಸಿದೆ ಅಂದರೆ ವಿಷ್ಣುವರ್ಧನ್ ಅಂಬರೀಷ್ ಬದುಕಿದ್ದಾರೆ ಅನ್ನೋ ಒಂದು ಮೂಡಲ್ಲೇ ಇದ್ದೀನಿ ನಾನು. ಎಲ್ಲೋ ಯಾವುದೋ ಶೂಟಿಂಗಲ್ಲಿ ಇರ್ಬೋದು, ಇಲ್ಲ ಎಲ್ಲೋ ಮನೇಲಿ ಇರ್ಬೋದು, ವಿಷ್ಣು ಅಂಬರೀಷ್ ಎಲ್ಲೋ ಮನೇಲಿ ಇರ್ಬೋದು ಅನ್ನೋದೇ ಇದೆ. ನನಗಿನ್ನೂ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ ಫೀಲಿಂಗು ಬಂದೇ ಇಲ್ಲ. ನೋಡಿದ್ದೀನಿ ನಾನು, ಏಕೆಂದರೆ ಇಬ್ಬರ ಕ್ರಿಮೇಷನ್ಗೂ ಹೋಗಿ ಅಂಬರೀಷಂತೂ 3 ದಿವಸ ಜೊತೆಲೇ ಇದ್ದೆ ನಾನು. ಸರ್ ಅವರು ಲಾಸ್ಟ್ ಯಾವಾಗ ಮಾತಾಡಿದ್ರಿ, ಏನು ಮಾತಾಡಿದ್ರಿ ಅಂತ? ಯಾಕಂದರೆ ನಮ್ಗೆ ಗೊತ್ತಿದ್ದಂಗೆ ಅವತ್ತು ಮಧ್ಯಾಹ್ನ ನಾವು ಫೋನೋದಲ್ಲಿ ಮಾತಾಡ್ಸಿದ್ದೀವಿ. ಅವತ್ತು ಮಂಡ್ಯದಲ್ಲಿ ಏನೋ ಒಂದು ದುರಂತ, ಬಸ್ ಏನೋ ಇದಕ್ಕೆ ಬಿದ್ದು ಅವತ್ತು ಬಸ್ ಬಿದ್ದಿದ್ದು. ಅದನ್ನು ಅವರು ನಾವು ಮೀಟ್ ಮಾಡಿದ್ದೇನು ಅಂದರೆ MB ಪಾಟೀಲ್ ಅವರ ಮನೆಯದು ಮದುವೆ ಇತ್ತು ಪ್ಯಾರಿಸ್ ಇದರಲ್ಲಿ. ಸರಿ, ಅಂಬರೀಷ ಇಲ್ಲೇ ಫ್ಲ್ಯಾಟಲ್ಲಿದ್ದ, ನಮ್ಮ ವಿನ್ಸೆಂಟ್ ಮೆನರ್ ಮಗಳ ಫ್ಲ್ಯಾಟಲ್ಲಿ. ನಾವು 24 ಗಂಟೆ ನಾನು ಅಲ್ಲೇ ಇರುವೆ. ಬಂದ್ಬಿಡೋ ಇಲ್ಲಿಂದ ನಾವು ಹೋಗೋಣ ಅಂಥೇಳಿ ನಾವು ಅಲ್ಲಿಂದನೇ ಹೋಗಿದ್ದು. ಮಧ್ಯಾಹ್ನ ಊಟ ಜೊತೆಗೆ ಮಾಡಿದ್ವಿ ಅಷ್ಟೇ. ನೆಕ್ಸ್ಟ್ 2 ಡೇಸ್ ಆದಮೇಲೆ ಅವನ್ನ ಹಾಸ್ಪಿಟ್ಲಲ್ಲೇ ನೋಡಿದ್ದು. ಅಂದರೆ ಅವ್ರಿಗೆ ಆರೋಗ್ಯವಾಗಿದ್ದರು, ಕೆಮ್ಮು ಒಂದಿತ್ತು ಅಂತ ಕೇಳ್ಪಟ್ಟು ಇತ್ತು. ಈ ಅಲ್ಲಿ ಸಿಂಗಾಪುರ್ಗೆ ಹೋಗಿ ಬಂದಮೇಲೆ ಹಿ ವಾಸ್ ಆಲ್ ರೈಟ್. ಏನೋ ಅವನ ಫಿಲಾಸಫಿನೇ ಬೇರೆ ಇತ್ತು.
ಅವನ ಫಿಲಾಸಫಿ ಏನು ಈ ಹಾಸ್ಪಿಟ್ಲು ಮೆಡಿಸಿನ್ ಎಲ್ಲ ಇರೋಷ್ಟು ದಿವಸ ಜಾಲಿಯಾಗಿರಬೇಕು ಅನ್ನೋದೇ ಅವನು ಕೇರ್ ಮಾಡ್ತಿರಲ್ಲ ಯಾವುದಕ್ಕೂ. ಅವನದೇ ಒಂದು ಸಿದ್ಧಾಂತ, ಅವನದೇ ಲೈಫಿನ ಬಟ್ ಆ ಪ್ರಿನ್ಸಿಪಲ್. ಥರ ವ್ಯಕ್ತಿತ್ವ ಹುಟ್ಟು ಬರೋದಕ್ಕೆ ಸಾಧ್ಯ ಇಲ್ಲ. ಒನ್ ಆ್ಯಂಡ್ ಓನ್ಲಿ ಈಗಿರೋರೆಲ್ಲ ಒಂಥರ ಕವರ್ಡ್ಸ್, ಲೈಫಿಗೆ ಹೆದರ್ತಾರೆ. ಅವನು ಕೇರೇ ಮಾಡ್ತಿರ್ಲಿಲ್ಲ. ಕೇರೆ ಮಾಡ್ತಿರ್ಲಿಲ್ಲ. ಈಗೆಲ್ಲ ಈಗಿನ ಜನ್ರೇಷನ್ಗೂ ಆ ಜನ್ರೇಷನ್ಗೂ ವಿಷ್ಣುವರ್ಧನ್ ಆದರೂ ಸ್ವಲ್ಪ ಸ್ಟ್ರಿಕ್ಟು, ಯೋಗ, ಊಟ, ತಿಂಡಿ ಎಲ್ಲನೂ. ಅಂಬರೀಷ್ ಅದೆಲ್ಲ ಕೇರೆ ಮಾಡ್ತಿಲ್ಲ, ಎಲ್ಲದಕ್ಕೂ ಸೈ. ನೀವೇನು ಹೇಳ್ತಿರ್ಲಿಲ್ವಾ, ಬುದ್ಧಿ ಹೇಳ್ತಿರ್ಲಿಲ್ವಾ? ಹೇಗೆ ಯಾರ ಮಾತು ಕೇಳಲ್ಲ ಅಂಬರೀಷ್, ಯಾರ ಮಾತು ಕೇಳ್ತಿರ್ಲಿಲ್ಲ. ಎಣ್ಣೆ ಎಲ್ಲ ಹೊಡೆದಾಗ ಹೆಂಗಿರ್ತಿದ್ರು? ನನ್ನ ಬೈತಿದ್ದ, ಕುಡಿಯೋ ಯಾಕೋ ಕುಡಿಯಲ್ಲ ಅಂತ. ಇಲ್ಲಪ್ಪ ನನ್ನ ಕೈಲಿ ಆಗೋದಿಲ್ಲ, ನನ್ನ ಕೆಪಾಸಿಟಿ ಅಷ್ಟೇನಂತ. ಇರಲಿ ನನಗೋಸ್ಕರ ಒಂದು, ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ, JP ನಗರದಿಂದ ದಿನ ರಾತ್ರಿ 3 ಗಂಟೆಗೆ ನಾನು ಡ್ರೈವ್ ಮಾಡ್ಕೊಂಬರ್ವೆ. ಯಾಕೆ ಸರ್? ಈಗ ಅಂಬರೀಷನ ಜೊತೆ ಹಿಂಗೆ ಅವನ ಜೊತೆ ಬಿಡ್ತಿರ್ಲಿಲ್ಲ. ಓಕೆ ಕೂತ್ಕೋ 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 ಅಂಥೇಳಿ, ಊಟ ಅಲ್ಲಿಂದ ಚಿಕನ್ ಬರ್ತಾಯಿದೆ, ಇಲ್ಲಿಂದ ಕೈಮಾ ಬರ್ತಾಯಿದೆ, ಕೂತ್ಕೊ ಅಂತ. ನಾನು ಇಸ್ಪೀಟ್ ಆಡ್ತಿರ್ಲಿಲ್ಲ. ಅಂಬರೀಷ್ ಚೆನ್ನಾಗಿ ಕಾರ್ಡ್ಸ್ ಆಡೋದು, ನನಗೆ ಆ ಕಾರ್ಡ್ಸು ಸಿಗರೇಟ್ ಎರಡೂ ಬರಲೇ ಇಲ್ಲ. ಇನ್ನೇನು ಮಾಡ್ತೀರಾ, ಒಂದು ಸ್ನೇಹದಲ್ಲಿ ಕೆಲವು ಸರಿ ಕಟ್ ಬಿದ್ದು ಇರೋದು. 3 ಗಂಟೆಗೆ ಬರುವೆ ನಾನು ಅಲ್ಲಿಂದ ಡ್ರೈವ್ ಮಾಡ್ಕೊಂಡು ಮನೆಗೆ. ಮತ್ತು ಬೆಳಿಗ್ಗೆ ಫೋನು, ಬೆಳಿಗ್ಗೆ ಫಸ್ಟ್ ಕ್ಲಾಸಾಗಿ ದೋಸೆನೂ ಕೈಮಾ ಬಂದುಬಿಟ್ಟಿದೆ, ಬಂದ್ಬಿಡು. ಇಲ್ಲಪ್ಪ ನಾನು ರಾತ್ರಿ ಬರ್ತೀನಿ ಅಂತ. ಬಟ್ ಆ ಥರ ಕ್ಯಾರೆಕ್ಟರ್ಸ್ ಎಲ್ಲ ಇವಾಗಿಲ್ಲ. ಅವರೆಲ್ಲ ದೇವರ್ ಟ್ರೂ. ಈಗೆಲ್ಲ ಬರೀ ಬೂಟಾಟಿಗೆ, ನಾಟಕ ಇಲ್ಲ ಅವ್ರ ಹತ್ರ. ಈಗೆಲ್ಲ ಬರೀ ನಾಟಕ. ಈಗ ಯಾರನ್ನ ಅಂತ ನಾವು ಇದೇ ಅಳಿಯೋಕ್ಕೆ ಆಗಲ್ಲ. ಬಟ್ ಅಂಬರೀಷ್, ವಿಷ್ಣುವರ್ಧನ್ ಎಲ್ಲ, ಇನ್ಕ್ಲೂಡಿಂಗ್ ರಾಜ್ಕುಮಾರ್ ಅವರು ಏನು ಒಂಥರ. ಆ್ಯಕ್ಚುಲಿ ನಾನು ಅವ್ರ ಸಾಯಕ್ಕೆ 1 ತಿಂಗಳು ಮೊದಲು ನಾನು ರಾಕ್ಲೈನ್ ವೆಂಕಟೇಶ್ ಇಬ್ಬರೂ ಹೋಗಿದ್ವಿ ಏನೋ ಒಂದು ಕೆಲಸಕ್ಕೆ. ಆ್ಯಕ್ಚುಲಿ ನಾನೊಂದು ಪಿಕ್ಚರ್ ಮಾಡಬೇಕಾಗಿತ್ತು, ರಾಜ್ಕುಮಾರ್, ಶಿವರಾಜ್ಕುಮಾರ್. ರಾಕ್ಲೈನ್ ಪ್ರೊಡ್ಯೂಸರು, ನಾನು ಡೈರೆಕ್ಟ್ರು. ಕತೆ ಎಲ್ಲ ರೆಡಿ ಮಾಡಿ ಅವ್ರ ಹತ್ರಕ್ಕೆ ಬಂದಿದ್ವಿ, ಎಲ್ಲ ಆಗಿತ್ತು. ಅಷ್ಟೊತ್ತಿಗೆ ಈ ವೀರಪ್ಪನ ಗಲಾಟೆ ಆಗಿ ಅದು ಬ್ಲಾಕ್ ಆಗೋದು. ಅಷ್ಟೊತ್ತಿಗೆ ಅವ್ರ ಹೆಲ್ತು ಇದು ಕಾಲ್ದೆಲ್ಲ ಇದಾಗಿತ್ತು. ಮನೆಯಿಂದ ಹೊರಗಡೆ ಬರುವಾಗ ನಿಂತ್ಕೊಳ್ಳಿ ಅಂತ ಹೇಳಿದ್ರು ರಾಜ್ಕುಮಾರ್. ನಿಂತ್ಕೊಂಡ್ಮೇಲೆ ತಪ್ಪಿಕೊಂಡ್ರು. ನನ್ನ ಆದಮೇಲೆ ರಾಕ್ಲೈನ್ ಅವ್ರನ್ನ ತಪ್ಪಿಕೊಂಡ್ರು. ನಮಗೊಂಥರ ಎಮೋಷನ್ ಆಯಿತು. ಅವ್ರು ಹೇಳಿದ್ರು, ಒಂದೊಂದು ಸರಿ ಆತ್ಮಗಳ ಮಿಲನ ಆಗಬೇಕು, ಇದೇನೋ ನಿಮ್ಮನ್ನು ಕಂಡ್ರೆ ನನಗೆ ಆಸೆ ಅಂತ ಅಷ್ಟೊತ್ತು ತಪ್ಕೊಂಡಿದ್ರು. ಆಮೇಲೆ ಹೋಗ್ತಿದ್ದಾರನ್ನ, ಬನ್ನಿ ಇವತ್ತು ಕೋಳಿ ಸಾರು ಮುದ್ದೆ ಇದೆ, ಊಟ ಮಾಡ್ಕೊಂಡು ಹೋಗಿ ಅಂತ. ಅದೇ ಲಾಸ್ಟ್ ನಾವು ಅವರು ನೋಡಿದ್ದು. ಆಮೇಲಿಂದ ಹಾಸ್ಪಿಟಲ್ದು ಅಷ್ಟೇ. ಆ ಥರ ಅಷ್ಟು ಒಂಥರ ಟ್ರೂತ್ ಇತ್ತು ಆ ಫ್ರೆಂಡ್ಶಿಪ್ಪಲ್ಲೆಲ್ಲ. ವಿಷ್ಣುನೂ ಅಷ್ಟೇ. ಯಾವ ಥರದ, ನನ್ನ ಹತ್ರ ಮಾತ್ರ ವಿಷ್ಣು ಇದ್ದಂಗೆ ಹೇಳೋದು, ಯಾವುದೇ ಪರ್ಸ್ನಲ್ ಪ್ರಾಬ್ಲಮ್ ಇದ್ದರೂ ಡಿಸ್ಕಸ್ ಮಾಡೋದು, ಪ್ರತಿಯೊಂದು ಇತ್ತು. ಅದರಲ್ಲಿ ಅವರೆಲ್ಲ ಒಂಥರ ಕನ್ನಡ ಚಿತ್ರರಂಗದಲ್ಲಿ ಧ್ರುವ ತಾರೆಗಳೇ. ಸರ್, ನೋಡೋದಕ್ಕೆ ತುಂಬ ಅಂದ ಚಂದ ನಿಮಗೆ. ಈಗಲಾಗಲೇ ಹೇಳ್ತಿದ್ದೆ ಸರ್, ನಿಮ್ಗೆ 73 37 ಥರ ಇದ್ದೀರಾ ಅಂತ ಹೇಳಿ. ನಿಮ್ಮನ್ನು ಓಡಾಡೋದಕ್ಕೆ ಬಿಡ್ತಾ ಇದ್ರಾ ಹೆಣ್ಮಕ್ಳು, ನಟಿಯರು? ಪ್ರಪೋಸ್ ಮಾಡ್ತಿರ್ಲಿಲ್ವಾ ನಿಮಗೆ? ಕ್ರಶ್ ಅಂತ ಆಗ್ತಿರ್ಲಿಲ್ಲ? ಆ ಥರ ಏನಿಲ್ಲ. ನಾನು ನನ್ನ ಕೆಲಸದಲ್ಲೇ ಆಗ್ಬಿಡ್ತಿದ್ದೆ. ಆದರೂ ಕೂಡ ನನಗೆ ಯಾವ ಮೈಂಡು ಆ ಕಡೆಗೆ ಹೋಗ್ತಾನೆ ಇರಲಿಲ್ಲ. ಏನಾಗುತ್ತೆ, ಒಬ್ಬ ಡೈರೆಕ್ಟ್ರ್ ಅಂದ ತಕ್ಷಣವೇ ಒಂದು ಸೀನ್ ತೆಗಿತೀವಿ, ಆ ಸೀನಿನ ಡೈಲಾಗ್ ನೋಡ್ತಾ ಇರೋದು. ಈ ಡೈಲಾಗ್ ಸರಿ ಇದೆಯಾ ಇಲ್ವಾ, ಶಾರ್ಟ್ ಸರಿ ಇದೆಯಾ, ಕಾಸ್ಟ್ಯೂಮ್ ಸರಿ ಇದೆಯಾ ಇಲ್ವಾ, ಆ್ಯಂಗಲ್ ಕರೆಕ್ಟಾಗಿದೆಯಾ, ನೀವು ಮಾಡ್ತಿರೋ ಪರ್ಫಾರ್ಮೆನ್ಸ್ ಕರೆಕ್ಟಾಗಿದೆಯಾ, ಇಲ್ಲ ಏನಾದರೂ ಪರ್ಫಾರ್ಮೆನ್ಸಿಗೆ ಬೇಕಾ, ಅಲ್ಲಿ ಲೊಕೇಶನ್ ಕರೆಕ್ಟಾಗಿ ಸೂಟ್ ಆಗಿದೆಯಾ, ಈ ಥರದ್ರಲ್ಲೇ ಮೈಂಡ್ ಹೋಗೋದ್ರಿಂದ ಬೇರೆ ಕಡೆ ಎಲ್ಲೂ ಮೈಂಡು ಹೋಗ್ತಾನೆ ಇರಲಿಲ್ಲ. ಆಮೇಲೆ ನಾವು ಮಾಡ್ತಾಯಿದ್ದಿದ್ದು ಪಿಕ್ಚರೆಲ್ಲ ಒರಿಜಿನಲ್ ಪಿಕ್ಚರ್, ಯಾವುದು ರೀಮೇಕ್ ಮಾಡ್ತಿರಲಿಲ್ಲ. ನಾನು ರೀಮೇಕ್ ಮಾಡಲೇ ಇಲ್ಲ. ಆದ್ದರಿಂದ ಒರಿಜಿನಲ್ ಮಾಡುವಾಗ ಪ್ರತಿಯೊಂದು ಒರಿಜಿನಲ್ ಆಗೇ ಬರಬೇಕಲ್ಲ, ಅದರ ಕೃಷಿನೇ ಬೇರೆ. ಹೀಗಾಗಿ ಅತ್ಲ ಕಡೆ ಏನು ಮೈಂಡ್ ಅತ್ಲ ಕಡೆ ಹೋಗ್ತಿರ್ಲಿಲ್ಲ ನನಗೆ. ಆದರೂ ನೀವು ಹೋಗ್ತಿರ್ಲಿಲ್ಲ, ಬೇರೆಯವ್ರು ಯಾರು ನಿಮ್ಗೆ ಪ್ರಪೋಸ್ ಮಾಡ್ತಿರ್ಲಿಲ್ಲ? ಇದ್ರು ಅದನ್ನ ನಾನು ಕೇಳಿದ್ದೆ ಸರ್. ಇದ್ರು ಇದ್ದಾಗ ಡೈರೆಕ್ಟ್ರೇ ನಿಮ್ಮ ಮೇಲೆ ಲವ್ ಆಗಿದೆ ಅಂತ? ಇಲ್ಲ, ಆ ಥರ ಲವ್ಗೆ ಏನಿರಲಿಲ್ಲ. ನಾನು ನೋಡಿದ್ರೆ ಇಷ್ಟ ಅಂತ. ಲಕ್ಷ್ಮಿ ಆಗ್ಬೋದು, ಸುಹಾಸಿನಿ ಆಗ್ಬೋದು, ಜಯಪ್ರದ, ಎಲ್ಲರೂ ತುಂಬಾ ನನಗೆ ಕ್ಲೋಸ್ ಆಗಿದ್ರು. ಆಮೇಲಿಂದ ನಾನು ಅಂದರೆ ನಿಮಗೆ ಯಾರ ಮೇಲೆ ಇಷ್ಟ ಆಯಿತು?
ನನಗೆಲ್ಲರೂ ಬಿಕಾಸ್ ನನ್ನ ಹೀರೋಯಿನ್ಸ್ ಎಲ್ಲ ಟಾಪ್ ಹೀರೋಯಿನ್ಸ್. ಹೇಮಮಾಲಿನಿ, ರೇಖಾ, ಜಯಪ್ರದಾ, ಸುಹಾಸಿನಿ, ಲಕ್ಷ್ಮಿ, ಆಮೇಲಿಂದ ನಿಮ್ಗೆ ಲವ್ ಅಂತ ಆಗಿದ್ದು ಸರ್? ಇಲ್ಲ, ಲವ್ ಅಂತೇನಿಲ್ಲ. ಇಷ್ಟ ನನಗೆ ಅಂತ ಇಲ್ಲ, ನನಗೆಲ್ಲರೂ ಆ್ಯಕ್ಟರ್ಸು ಎಲ್ಲರೂ ಇಷ್ಟ ತುಂಬ. ಯಾಕೆಂದರೆ ಈ ಅಪಾರ್ಟ್ ಫ್ರಮ್ ಶೂಟಿಂಗಲ್ಲಿ ಕ್ಯಾಮ್ರಾ ಮುಂದೆ ಸೆಟ್ಟೆಲ್ಲ ಆದಮೇಲಿಂದ ನಮ್ಮ ಈಗ ಲಕ್ಷ್ಮಿ, ನಾನು, ಅಂಬರೀಷ್ ಎಲ್ಲ ಅಷ್ಟು ಜೊತೆಲಿ ಇರ್ತಿದ್ವಿ. ಈಗ ಒಂದು ಪಿಕ್ಚರ್ ಗಂಡು ಬೇರುಂಡ ಅಂತ ಮಾಡಿದ್ವಿ, ಅದಕ್ಕೆ ಟೆಂಟ್ಗಳು ಹಾಕಿಟ್ಟಿದ್ವಿ. ಟೆಂಟಲ್ಲೇ ಇರ್ತಿದ್ವಿ ಅಲ್ಲಿ, ರೂಮ್ಗಳೆಲ್ಲ ಕದ್ರಾ ಫಾರೆಸ್ಟ್ ಅಂತ ಒಂದು ನದಿ ದಡದಲ್ಲಿ ಹಾಕ್ಬಿಟ್ಟಿದ್ವಿ. ದಿನ ಶೂಟಿಂಗ್ ಮುಗಿಸ್ಕೊಂಬಂದು ನಾವು 10 ಜನನೂ ಸ್ನಾನಕ್ಕೆ ಹೋಗ್ತಾ ಇದ್ವಿ ಅಲ್ಲೇ. ಹೌದಾ? ನಾನು, ಅಂಬರೀಷ್ ಪುರಿ, ಲಕ್ಷ್ಮಿ ಎಲ್ಲ. ಈ ಅಂಬರೀಷ ಸೋಪ್ ಕದ್ಬಿಡೋದು, ಸೋಪ್ ಇಲ್ದಂಗೆ ಮಾಡಿಬಿಡೋದು. ಆಮೇಲೆ ಸರ್ ಲಕ್ಷ್ಮಿ ನಮಗೆ ರಿಕ್ವೆಸ್ಟ್ ಮಾಡೋದು, ಬಾಬು ಏನಾದ್ರು ಒಂದು ಸೋಪ್ ತಂದು ಕೊಡಿ, ಅಂಬರೀಷ ಸೋಪ್ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅಂತ. ಈ ಥರದ್ದೆಲ್ಲ ಒಂದು ವೆರಿ ಗುಡ್ ಮೂಮೆಂಟ್ಸ್ ವಿ ಹ್ಯಾವ್ ಸ್ಪೆಂಡ್. ಆಮೇಲೆ ಅಂಬರೀಷು, ನಾನು, ವಿಷ್ಣುವರ್ಧನ್ ಅಂತೂ ಎಲ್ಲಿ ಟ್ರಾವೆಲ್ ಜೊತೇಲಿ ಮಾಡಿದ್ರೂ ವಿಷ್ಣು ತುಂಬ ಮಿಸ್ಚಿವಸ್ಸು, ಅದು ಎಲ್ಲರಿಗೂ ಗೊತ್ತಿಲ್ಲ. ಈ ಎಲ್ಲ ಕಡೆ ತುಂಬ ರಿಜಿಡ್ ಆಗಿರ್ತಾನೆ. ಅವ್ರಿಗೆ ನೋಡಿದಾರಲ್ಲ, ಏನಪ್ಪ ಇವನು ಯಾವಾಗ ಹಿಂಗಿರ್ತಾನೆ. ಬಟ್ ಅದು ಒಳಗಡೆ ಗೊತ್ತಿರೋರಿಗೆ ನಮಗೆ ಗೊತ್ತು. ಯಾಕೆಂದ್ರೆ ನಾವು 3 ಜನ ತುಂಬಾ ಕ್ಲೋಸ್ ಆಗಿರ್ತಿದ್ವಿ. ಹೋದರೆ ಎಷ್ಟೋ ಸರಿ ನಾವು ಅಂಬರೀಷನ್ನ ಬಿಡೋಕ್ಕೆ ಮಡ್ರಾಸ್ಗೆ ಟ್ರೈನ್ ಹೋದರೆ ನಮ್ಮಿಬ್ಬರನ್ನ ಹಾಗೆ ಕರ್ಕೊಂಡ್ಬಿಟ್ಟು ಡೋರ್ ಲಾಕ್ ಮಾಡಿಬಿಡೋನು. ನಾವಿಬ್ಬರು ಹಾಗೆ ಮಡ್ರಾಸ್ಗೆ ಹೋಗಿ ಅಲ್ಲಿ ಹೊಸ ಬಟ್ಟೆ ತೊಗೊಂಡು 2 ಸೈಡ್ ಬರ್ತಿದ್ವಿ. ಆಮೇಲೆ ಇಲ್ಲಿ ಅವ್ರ ಮನೆ ಜಯನಗರದಿಂದ 3 ದಿವಸ ನಾನು ಅಂಬರೀಷ ಜೊತೆಲೇ ಇರ್ತಿದ್ವಿ. ಬಾಪ ಮೈಸೂರಿಗೆ ಹೋಗ್ಬೇಕು, ನಾವು 3 ದಿವಸ ಆಗ್ಬಿಟ್ಟಿದೆ, ಮನೇಲಿ ಬೈತಾ ಇರೋದು. ನಾನು ಬರ್ತೀನಿ, ಬಿಟ್ಟು ಬರ್ತೀನಿ ಅಂತ ಹೋಗೋದು. ನಮ್ಮ ತಾಯಿಗೆ ಫೋನ್ ಮಾಡೋದು. ನಮ್ಮ ತಾಯಿ ಊಟ ಈ ವಿಷ್ಣುಗೂ ಇಷ್ಟ, ಅಂಬರೀಷ್ಗೂ ಇಷ್ಟ, ನಾನ್ ವೆಜ್ ಊಟ. ಪಾಪ ನಮ್ಮ ತಾಯಿ ಎಲ್ಲ ಮಾಡಿಟ್ಟಿರೋರು. ಸರಿ, ಊಟ ಆದಮೇಲೆ ಆಯ್ತಲ್ಲ ನೋಡಿರಿ, ನಡೀರಿ ಮತ್ತೆ ಅಂತ ಮತ್ತೆ ವಾಪಸ್ ಬರೋ ಡ್ರೈವ್ ಮಾಡಿಕೊಂಡು. ಈಗ ಒಂದು ಲೈಫನ್ನ ತುಂಬ ಸ್ಪೀಡ್ ಅಂತಲ್ಲ ಸರ್ ಅಂಬರೀಷ್ ಸರ್ ಕಾರ್ ಓಡಿಸ್ತಿದ್ದು. ಅದು ಎಷ್ಟು ಸರಿ ಬದುಕಿದ್ದೀನೋ, ಎಷ್ಟು ಸರಿ ಸತ್ತಿದ್ದೀನೋ, ನಾನಂತೂ ಕಣ್ಣು ಮುಚ್ಕೊಂಡೆ ಕೂತ್ಕೊಂಡ್ಬಿಡ್ಬೇಕು. ಅದು ಆ ಕಾಲದಲ್ಲಿ ಮೈಸೂರದು ಸಿಂಗಲ್ ರೋಡು. ಆಮೇಲೆ ಈ ಕಬ್ಬಿನ ಮಂಡ್ಯ ಹತ್ರ ಎಲ್ಲ ಕಬ್ಬಿನ ಗಾಡಿಗಳು, ಎತ್ತಿನ ಗಾಡಿಗಳು, ಮೈಸೂರು ಶುಗರ್ಗೆ ಹೋಗೋದು ಅಂತ. ಇವನ್ ಸ್ಪೀಡ್ಗೆ ಯಾವಾಗ ನಾನು ಹೇಳೋದು, ಬೆಳಗ್ಗೆ ಫೋಟೋ ಗ್ಯಾರಂಟಿ ನಮ್ಮದು ಈ ಥರ ಹೋಗ್ತೀಯ ಅಂತ. ಅದುವೇ ಅವನದೊಂದು ಹೆರಾಲ್ಡ್ ಇತ್ತು. ಅವನು ಹೊಡೆಯೋ ಸ್ಪೀಡ್ಗೆ ಆ ಟಿನ್ನೆಲ್ಲ ಹರಿದೋಗ್ಬಿಡೋದು ಕಾರ್ದು. ಆ ಥರ ಸ್ಪೀಡು 1 ಅವರಲ್ಲಿ ಬಂದ್ಬಿಡೋದು ನೋಡಿ ಆ ಕಾಲದಲ್ಲಿ, ಇದರಲ್ಲಿ. ಬಟ್ ಏನೋ ದೇವ್ರದಿಂದ ಮೆಮೊರಿ ಎಲ್ಲ ಕೂತ್ಕೊಂಡು ನಿಮ್ಗೆ ತುಂಬ ನೆನಪುಗಳಿದ್ದಾವೆ. ನಾನು ವಿಷ್ಣುವರ್ಧನ್ ಹಿಂಗೆ ಅವ್ರದ್ದು ಭಾರತಿ ಲವ್, ಭಾರತಿ ನೋಡಬೇಕು ಅಂತ ಬೆಂಗಳೂರಿಂದ ನಾವು ಸಾಯಂಕಾಲ ಹೊರಡೋದು. ಯಾಕೆಂದ್ರೆ ಅವ್ರು ಬೆಳಗ್ಗೆ ಶೂಟಿಂಗಲ್ಲಿ KRS ಅಲ್ಲಿ, ಇಲ್ಲಿಂದ ನಾವು 6 ಗಂಟೆಗೆ ಹೊರಟ್ರೆ 8 ಗಂಟೆಗೆಲ್ಲ ಅಲ್ಲಿದ್ದು ಬಿಡ್ಬೇಕಂತ. ಸರಿ, ಹೀಗೆ ಒಂದು ಸರಿ ಮದ್ದೂರು ಹತ್ರ ನಾವಿಬ್ಬರು, ನಾನು ವಿಷ್ಣು ಇಬ್ಬರೇ ರೇಡಿಯೋ ಹಾಕ್ಕೊಂಡು ಕಾರ್ಗೆ ಹೋಗ್ತಾಯಿದ್ದೀವಿ. ಅಲ್ಲೊಂದು ಚೈನ್ ಇದೆ, ಗೊತ್ತೇ ಇಲ್ಲ. ವಿಷ್ಣು ಹೊಡೆದ ಸ್ಪೀಡಿಗೆ ಕಾರ್ ಟಾಪಲ್ಲಾಗಿ ಬಿದ್ದೋಗ್ಬಿಟ್ಟಿತ್ತು. ಕೊನೆಗೆ ಏನಾಗಲಿಲ್ಲ ಪುಣ್ಯಕ್ಕೆ. ನಾವಿಬ್ಬರು ಎದ್ದು ಮತ್ತೆ ಕಾರ್ ಡ್ರೈವ್ ಮಾಡ್ಕೊಂಡು ಮತ್ತೆ ಹೊರಟ್ವಿ. ತುಂಬ ನೆನಪಿದೆ ಸರ್. ಕೃಷ್ಣ ನೀ ಬೇಗನೆ ಬಾರೋ, ಮಂತ್ರಾಲಯ ಎಲ್ಲ ಸಿಲ್ವರ್ ಜೂಬ್ಲಿ ಪಿಕ್ಚರ್ಸ್. ನಾನು ಮಾಡೋ ಪಿಕ್ಚರ್ಗಳಲ್ಲಿ ಯಾವುದಾದ್ರೂ ಒಂದು ಥೀಮು, ಮೆಸೇಜು. ಮನೆ ಮಂತ್ರಾಲಯ ಅಂಥ ಒಂದು ಸಕ್ಸಸ್ಫುಲ್ ಪಿಕ್ಚರು ನನಗೆ ಪಾರ್ವತಮ್ಮನವ್ರು ಫೋನ್ ಮಾಡಿ ಹೇಳೋರು. ಅವ್ರದ್ದು ಆನಂದ್ ರಿಲೀಸ್ ಆಗಿತ್ತು. ಈ ಥಿಯೇಟ್ರ್ಗಳಲ್ಲಿ ಸಕ್ಸಸ್ಫುಲ್ ಪಿಕ್ಚರ್ ಒಬ್ರು ಹಾಕಿದ್ರೆ ಮುಂದಿನ ಥಿಯೇಟ್ರವ್ರಿಗೆ ಇನ್ನೊಂದು ಸಕ್ಸಸ್ಫುಲ್ ಪಿಕ್ಚರ್ ಹಾಕೋರು. ಆನಂದ್ ಇಲ್ಲಿ ಹಾಕಿದ್ರೆ ನಮ್ಮ ಮುಂದುಗಡೆ ಮನೆ ಮಂತ್ರಾಲಯ ಹಾಕೋರು. ಅದು ಅಷ್ಟು ಚೆನ್ನಾಗಿ ಹೋಗ್ಬಿಡೋದು. ಪಾರ್ವತಮ್ಮ ನಮ್ಮ ಡಿಸ್ಟ್ರಿಬ್ಯೂಷನ್ ಆಫೀಸ್ ಇದೆ, ಬಾಬು ನೀನು ಅದು ಎಲ್ಲಿ ಕೊಡ್ತೀಯ ನೀನು ಹೇಳು, ಇಲ್ಲ ನಾನು ಎಲ್ಲಿ ಕೊಡ್ತೀನಿ ಅಂತ ಹೇಳ್ತೀನಿ, ಇಬ್ಬರು ಕೊಡೋದು ಬೇಡ, ಇವ್ರುಗಳು ದುಡ್ಡು ಮಾಡ್ಕೊಂಡು ನಮ್ಮ ಜೀವ ತಿಂತಾರೆ ಅಂತ ಅಷ್ಟರ ಮಟ್ಟಕ್ಕೆ ಹೇಳೋದು. ನೀವು ಕಂಡಂಗೆ ಪಾರ್ವತಮ್ಮ ರಾಜ್ಕುಮಾರ್ ತುಂಬ ಕ್ಲೋಸ್. ತುಂಬ ಕ್ಲೋಸ್ ಅಂದರೆ ಕೊನೆಯವರೆಗೂ ಅವರು ಬಾಬು ಅಂತಾನೆ. ಇಂಡಸ್ಟ್ರಿದು ಯಾವುದೇ ವಿಚಾರ ಇದ್ದರೂ ನನ್ನ ಹತ್ರ ಡಿಸ್ಕಸ್ ಮಾಡಿ, ಏನು ರಾಜ್ಕುಮಾರ್ನ 7ನೇ ವಾರಕ್ಕೆ ಕರ್ಕೊಂಬಂದಿದ್ದು 50%ಗೆ, ಆಮೇಲೆ ರಾಜ್ಕುಮಾರ್ ಅವ್ರದ್ದು 100% ಟ್ಯಾಕ್ಸ್ ಫ್ರೀ ಹೋರಾಟದಲ್ಲೆಲ್ಲ ನಾನು ಮುಂದೆ ತುಂಬ ಇದ್ದೆ ಅವ್ರ ಜೊತೆಯಲ್ಲಿ. ಆವಾಗೆಲ್ಲ ಆಮೇಲೆ ಯಾರೋ ಒಬ್ಬರು ಕೆಲವರು ಈ ರಾಜ್ಕುಮಾರ್ ಬಗ್ಗೆ ಕೆಲವು ಕೆಟ್ಟದ್ದೆಲ್ಲ ಬರೆದುಬಿಟ್ಟಿದ್ರು. ಅಂದರೆ ಒಂಥರ ಅವ್ರಿಗೆ ಫೀಲಿಂಗ್ ಆಗೋ ಥರದಲ್ಲಿ ಅವ್ರ ಬಗ್ಗೆ ಒಂದು ಪುಸ್ತಕ ಬರೆದಿದ್ರು ಕನ್ನಡ ಚಿತ್ರರಂಗದ ಹಿಸ್ಟ್ರಿನಲ್ಲಿ. ಸೊ ಅದನ್ನೆಲ್ಲ ನೋಟ್ ಮಾಡಿ ನಾನು ಹೇಳಿದ್ದೆ. ಸೊ ಆವಾಗ ಆ ಪುಸ್ತಕ ಬ್ಯಾನ್ ಮಾಡಿಸಿ
ಆಮೇಲೆ ಬರ್ಗೂರವರು ಮತ್ತೆ ರೀರೈಟ್ ಮಾಡಿ ಪಬ್ಲಿಷ್ ಮಾಡಿದ್ರು. ಹೀಗೆ ಹಲವಾರು ವಿಚಾರದಲ್ಲಿ ರಾಜ್ಕುಮಾರ್ ಅವರು ಪಾರ್ವತಮ್ಮ ಅವರು ತುಂಬ ಕ್ಲೋಸ್ ಆಗಿದ್ದರು.